10,000 ಕೋಟಿ ಖರ್ಚು ಮಾಡಿ ಮೆಗಾ ಸಿಟಿ. ಇಲ್ಲಿ ಏನೇನಿರುತ್ತೆ? ಇದು ಬಿಡದಿಯ ಹಳ್ಳಿ ಜನರಿಗೆ ಪ್ರಾಬ್ಲಮ್ ಆಗ್ತಿದ್ಯಾ? ಈ ಡೆವಲಪ್ಮೆಂಟ್ಸ್ ನಮಗೆ ನಿಜವಾಗ್ಲೂ ಒಳ್ಳೇದಾ? ಇದೆಲ್ಲ ನಮಗೆ ಅವಶ್ಯಕತೆ ಇದೆಯಾ? 2 ಕೋಟಿ ಕೊಟ್ಬಿಡ್ತಾರಂತೆ, ಮಹಾ ದುಡ್ಡು. ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೋರಾಗಿರುವಂತಹ ಸಮರ ನಿಲ್ಲುವ ಲಕ್ಷಣಗಳಂತೂ ಕಾಣ್ತಾ ಇದೆ. Karnataka government has been talking about a AI city near Bidadi. ಬೆಂಗಳೂರು ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು IT ಹಬ್, ಹಾಗೆ ಟ್ರಾಫಿಕ್ ಅಂಡ್ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್. ಅಂಡ್ ಈ ಎಲ್ಲದರ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ಸ್ ಇದೆ ಬೆಂಗಳೂರಿನಲ್ಲಿ. ಇದಕ್ಕೆಲ್ಲ ಸೊಲ್ಯೂಷನ್ ಒಂದು ಹೊಸ ಬೆಂಗಳೂರು ಕಟ್ಟೋದು ಅಂತ ಗಾಸಿಪ್ ಕೂಡ ಇದೆ. ಈಗ ಅಟ್ ಪ್ರೆಸೆಂಟ್ ಇದೆಲ್ಲ ಕಾರ್ಯರೂಪಕ್ಕೆ ಬರೋ ಎಲ್ಲ ಸೂಚನೆಗಳು ಕೂಡ ಕಾಣಿಸ್ತಿದೆ. ಬ್ಯಾಂಗ್ಳೂರ್ನ ಪಕ್ಕದಲ್ಲೇ ಹೊಸ AI ಸಿಟಿ ಡೆವಲಪ್ ಆಗೋದು ಕನ್ಫರ್ಮ್. ಜೊತೆಗೆ ಇದು 18,000 ಕೋಟಿ ಬಡ್ಜೆಟ್ ಜೊತೆ ಡೆವಲಪ್ ಆಗುತ್ತೆ ಅಂತ ಗವರ್ಮೆಂಟ್ ಕನ್ಫರ್ಮ್ ಮಾಡಿದೆ. ಅಂಡ್ ಇಂಡಿಯಾದ ಫಸ್ಟ್ AI ಸಿಟಿ ಆಗುತ್ತೆ ಅಂತಾನು ಗವರ್ಮೆಂಟ್ ಹೇಳ್ತಿದೆ. ಹಾಗಾದ್ರೆ ಫ್ರೆಂಡ್ಸ್, ಇದು ಯಾವುದು, ಎಲ್ಲಿ ಡೆವಲಪ್ ಆಗುತ್ತೆ, ಇದಕ್ಕೆ ಅಪೋಸ್ ಗಳು ಯಾಕೆ, ಅಂಡ್ ಜಾಗ ಬಿಟ್ಕೊಡೋದಕ್ಕೆ ಗವರ್ಮೆಂಟ್ ರೈತರಿಗೆ ಕೊಟ್ಟಿರೋ ಆಫರ್ಸ್ ಗಳೇನು, ಇದೆಲ್ಲ ಈ ವಿಡಿಯೋದಲ್ಲಿ ಒಂದೊಂದೇ ತಿಳಿತಾ ಹೋಗೋಣ. ಈ ಎಲ್ಲಾ ಕ್ವಶನ್ ಗಳಿಗೂ ನಿಮ್ಗೆ ಈ ವಿಡಿಯೋ ಎಂಡ್ ಅಲ್ಲಿ ಉತ್ತರ ಸಿಗುತ್ತೆ. ಸೊ ಕಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈ ಪ್ರಾಜೆಕ್ಟ್ ಡೆವಲಪ್ ಆಗೋದು ಬೆಂಗಳೂರಿನ ಪಕ್ಕದಲ್ಲೇ ಇರೋ ಬಿಡದಿ ಹತ್ರ. ಇದರ ಅಫಿಷಿಯಲ್ ನೇಮ್ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್. ಕೆಲವರು ಇದನ್ನ ಬಿಡದಿ ಸ್ಮಾಲ್ ಸಿಟಿ ಅಂತಾನೂ ಕರೆಯಕ್ಕೆ ಶುರು ಮಾಡಿದ್ದಾರೆ. ರಾಮನಗರ್ ಡಿಸ್ಟ್ರಿಕ್ಟ್ ನ ಬಿಡದಿ ಸುತ್ತಮುತ್ತ 9 ಹಳ್ಳಿಗಳನ್ನ ಕನ್ಸಿಡರ್ ಮಾಡಿ ಈ ಪ್ರಾಜೆಕ್ಟ್ ಶುರುವಾಗಿದೆ. ಭೈರಮಂಗಲ, ಬನ್ನಿಗಿರಿ, ಹೊಸೂರು, ವದರಹಳ್ಳಿ, ಕುಂಚುಗಾರನಹಳ್ಳಿ, ಕೆಂಪಯ್ಯನಪಾಳ್ಯ, ಕೆಜಿಗೊಲ್ಲರ ಪಾಳ್ಯ, ಮೊಂದಲಹಳ್ಳಿ ಮತ್ತು ಅರಳ ಸೊಸಂದ್ರ. ಈ 9 ಹಳ್ಳಿಯ 7,481 ಎಕರೆ 21 ಗುಂಟೆ ಏರಿಯಾನ ಈ ಹೊಸ AI ಸಿಟಿ ಡೆವಲಪ್ ಮಾಡೋದಕ್ಕೆ ಕರ್ನಾಟಕ ಗವರ್ಮೆಂಟ್ ಪ್ಲಾನ್ ಮಾಡಿದೆ. ಆಲ್ರೆಡಿ CM ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟಾಗಿದೆ. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಇದರ 2,000 ಎಕರೆನ ಜಸ್ಟ್ ಫಾರ್ AI ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಮಷಿನ್ ಲರ್ನಿಂಗ್, ರೋಬೋಟಿಕ್ಸ್, AI ಆಟೋಮೇಷನ್ ಕಂಪನಿಗಳಿಗೆ ಪರ್ಟಿಕ್ಯುಲರ್ ಆಗಿ ಕೊಡ್ತಾರೆ. ಇದು ನಮ್ಮ ಕಂಟ್ರಿಯ ಫಸ್ಟ್ AI ಇಕೋಸಿಸ್ಟಮ್ ಆಗುತ್ತೆ ಅಂತಾನು ಕೂಡ ಗವರ್ಮೆಂಟ್ ಹೇಳ್ತಿದೆ. ಡಿಜಿಟಲ್ ಟ್ವಿನ್ ಸಿಟಿ ಸಿಸ್ಟಮ್, ಆಟೋಮೇಷನ್ ವೆಹಿಕಲ್ ಸಿಸ್ಟಮ್, ಹೈಟೆಕ್ ಬೆನಿಫಿಟ್ಸ್ ಅಂದ್ರೆ ಡ್ರೈವರ್ ಇಲ್ಲದೆ ಓಡಾಡೋ ಕಾರ್ ಗಳೆಲ್ಲ ಇರುವಂತಹ ಸಿಟಿ. ಈ ಎಲ್ಲಾ ಹೈಟೆಕ್ ಬೆನಿಫಿಟ್ಸ್ ನ ಗವರ್ಮೆಂಟ್ ಈ ಸಿಟಿ ಒಳಗಡೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ಅಲ್ಲದೆ ಫ್ಯೂಚರ್ ಅಲ್ಲಿ ಬರೋ ಎಲ್ಲ ಫ್ಯೂಚರಿಸ್ಟಿಕ್ ಟೆಕ್ನಾಲಜೀಸ್, ಡೆವಲಪ್ಮೆಂಟ್ಸ್ ಇದೆಲ್ಲದರ ಬಗ್ಗೆ ಎಜುಕೇಶನ್ ಕೊಡಕ್ಕೆ ಡೆಡಿಕೇಟೆಡ್ ಸ್ಕಿಲ್ ಸೆಂಟರ್ ಗಳು ಕೂಡ ಇಲ್ಲಿ ಡೆವಲಪ್ ಆಗುತ್ತೆ. ಈ ಸ್ಮಾರ್ಟ್ ಸಿಟಿನ ಕರ್ನಾಟಕದ ಸೆಕೆಂಡ್ ಸೆಂಟ್ರಲ್ ಬಿಸಿನೆಸ್ ಹಬ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇದರ ಅರ್ಥ ಏನಂದ್ರೆ ಈಗಿನ ಬೆಂಗಳೂರಿನ ಮೇಲಿರೋ ಕೋರ್ ಪ್ರೆಷರ್ ನ ಕಮ್ಮಿ ಮಾಡೋ ಪ್ಲಾನ್, ಹೊಸ ಲೈಫ್ ಸ್ಟೈಲ್. ಇದನ್ನ ವರ್ಕ್, ಲೀವ್, ಪ್ಲೇ ಕಾನ್ಸೆಪ್ಟ್ ಮೇಲೆ ಡಿಸೈನ್ ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ಆಫೀಸ್, ನಮ್ಮ ಮನೆ, ಮಕ್ಕಳ ಸ್ಕೂಲ್, ಮಾಲ್ಸ್, ಹಾಸ್ಪಿಟಲ್, ಥಿಯೇಟರ್ಸ್, ಎಕ್ಸಿಬಿಷನ್ಸ್ ಎಲ್ಲ ಒಂದೇ ಕ್ಯಾಂಪಸ್ ಅಲ್ಲಿ, ಅಂದ್ರೆ ಆ ಟೌನ್ಶಿಪ್ ಅಲ್ಲಿ ಇರುತ್ತೆ. ನೀವು ಕೆಲ್ಸಕ್ಕೆ ಹೋಗಕ್ಕೆ ಗಂಟೆ ಟ್ರಾಫಿಕ್ ಅಲ್ಲಿ ಕಾಯ್ಬೇಕಾಗಿಲ್ಲ. ನಡ್ಕೊಂಡು ಕೂಡ ನಿಮ್ಮ ಆಫೀಸ್ಗೆ ಈಸಿಯಾಗಿ ಹೋಗ್ಬೋದು. ಲೈಕ್ ಇದು ಝೀರೋ ಟ್ರಾಫಿಕ್ ಮೋಡ್ ಅಲ್ಲಿ ಇರುತ್ತೆ ಅಂತ ಗವರ್ಮೆಂಟ್ ಥಿಂಕಿಂಗ್. ಈ ಟ್ರಾಫಿಕ್ ಫ್ರೀ ಏರಿಯಾ ಮಾಡೋದಕ್ಕೆ, ಗುಡ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ಗವರ್ಮೆಂಟ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದೆ. ಝೀರೋ ಕಾರ್ಬನ್ ಸಿಟಿ ಅಂದ್ರೆ ಸ್ಮಾರ್ಟ್ ವಾಟರ್ ರೀಸೈಕ್ಲಿಂಗ್ ಇರುತ್ತೆ ಅಲ್ಲಿ. 1,100 ಎಕರೆ ಜಾಗನ ಪಾರ್ಕ್, ಓಪನ್ ಸ್ಪೇಸಸ್ ಅಂಡ್ ಬಫರ್ ಝೋನ್ ಗೆ ಮೀಸಲಿಡಲಾಗಿದೆ. ಸೊ ಅಂಡರ್ ದಿಸ್ ಪ್ರಾಜೆಕ್ಟ್ ಭೈರಮಂಗಲ ಲೇಕಿಗೆ ರಿಲೈಫ್ ಕೊಡೋಕೆ ಮುಂದಾಗಿದ್ದಾರೆ. ಈ ಲೇಕ್ ಅಪ್ ಟು 1,000 ಎಕರಲ್ಲಿ ಇದೆ. ಇಲ್ಲಿರೋ ಗಲೀಜೆಲ್ಲ ತೆಗೆದು ಕೆರೆಗೆ ನೀರ್ ತುಂಬಿಸಿದ್ರೆ ಸ್ಮಾರ್ಟ್ ಸಿಟಿಯ ಮೇನ್ ವಾಟರ್ ಸೋರ್ಸ್ ಇದೇ ಆಗುತ್ತೆ ಅಂತ ಗವರ್ಮೆಂಟ್ ಪ್ಲಾನ್ ನಲ್ಲಿ ಇದೆ. ಇನ್ನು ಈ ಹೊಸ ಟೌನ್ಶಿಪ್ ಪ್ರಾಜೆಕ್ಟ್ ನಲ್ಲಿ 300 ಮೀಟರ್ ವಿಡ್ತ್ ಇರೋ ಬಿಸಿನೆಸ್ ಕಾರಿಡಾರ್ ನ ಮಾಡ್ತಾರೆ. ಹಾಗೆ 90 ಮೀಟರ್ ವಿಡ್ತ್ ಇರೋ ರೋಡ್ ಗಳನ್ನ ಡೆವಲಪ್ ಮಾಡ್ತಾರೆ. ನೈಸ್ ರೋಡ್, NH 275 ಅಂಡ್ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್, ಈ 2 ರೋಡ್ ಗಳಿಗೆ ಡೈರೆಕ್ಟ್ ಕನೆಕ್ಷನ್ ನ ಕೊಡ್ತಾರೆ. ಅಂಡ್ ಕಮಿಂಗ್ ಡೇಸ್ ನಲ್ಲಿ ಮೆಟ್ರೋ, ಸಬರ್ಬನ್ ಟ್ರೈನ್ ಕೂಡ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಈಗ ಸದ್ಯಕ್ಕೆ BDA ಕಡೆಯಿಂದ ಪ್ರಾಜೆಕ್ಟ್ ಶುರು ಮಾಡಕ್ಕೆ 2,000 ಕೋಟಿ ಸೀಡ್ ಫಂಡ್ ಕೂಡ ರೆಡಿ ಆಗಿದೆ. ಅಂಡ್ ಇದ್ರ ಜೊತೆಗೆ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹುಡ್ಕೋ ಇದರಿಂದ 20,000 ಕೋಟಿ ಸಾಲ ತಗೊಳ್ಳೋದಕ್ಕೆ ಗವರ್ಮೆಂಟ್ ಡಿಸೈಡ್ ಮಾಡಿದೆ. ಬೆಂಗಳೂರಿಗೆ ಮುಕ್ತಿ, ಸೌತ್ಗೆ ಪ್ರಾಫಿಟ್. ಎಸ್, 18-20,000 ಕೋಟಿ ಸುರಿದು ಇನ್ನೊಂದ್ ಸಿಟಿ ಮಾಡಬೇಕಿತ್ತ? ಈ ಅವಶ್ಯಕತೆ ನಮ್ಗೆ ಇದೆಯಾ ಅಂತ ನೀವು ಕೇಳ್ಬೋದಿಲ್ಲಿ. ಅಂದ್ರೆ ಬೆಂಗಳೂರಿನಲ್ಲಿ ನೀವು ನೋಡ್ಬೋದು IT-BT ಕಂಪನಿ, ಸ್ಟಾರ್ಟ್ಅಪ್ ಕಂಪನಿಗಳೆಲ್ಲ ಈಸ್ಟ್ ಅಂಡ್ ನಾರ್ತ್ ಬೆಂಗಳೂರಿನಲ್ಲೇ ತುಂಬಿಕೊಂಡಿದೆ. ವೈಟ್ ಫೀಲ್ಡ್, ಮಾರತಹಳ್ಳಿ, ಔಟರ್ ರಿಂಗ್ ರೋಡ್, ಮಾನ್ಯತಾ ಟೆಕ್ ಪಾರ್ಕ್ ಇವೆಲ್ಲ ಫುಲ್ ಆಗಿದೆ. ಇಲ್ಲಿ ಪ್ರತಿದಿನ ಕೆಲ್ಸಕ್ಕೆ ಹೋಗಿ ಬರೋ ಲಕ್ಷಾಂತರ ಜನರಿಂದ ಟ್ರಾಫಿಕ್ ನರಕ ಆಗಿದೆ. ಇದನ್ನ ತಪ್ಸಕ್ಕೆ IT ಕಂಪನಿಗಳನ್ನ ಕೋರ್ ಏರಿಯಾ ಇಂದ ಹೊರಗಡೆ ಶಿಫ್ಟ್ ಮಾಡಬೇಕು ಅನ್ನೋದು ಗವರ್ಮೆಂಟ್ ಪ್ಲಾನ್. ಇವರು ಹೇಳೋ ಪ್ರಕಾರ ಟೆಕ್ ಕಂಪನಿಗಳು ನಾರ್ತ್ ಇಂದ ಸೌತ್ ಬೆಂಗಳೂರು, ಬಿಡದಿ, ರಾಮನಗರ ಕಡೆಗೆ ಶಿಫ್ಟ್ ಆಗುತ್ತೆ. ಹಾಗೆ ಮುಂದಕ್ಕೆ ಹೋದ್ರೆ ಮೈಸೂರು ಕೂಡ ಇದೆ.
ಅಂಡ್ ಮೈಸೂರಲ್ಲಿ ಆಲ್ರೆಡಿ ಕಂಪನಿಗಳು ಕೂಡ ಇದೆ. ಮೈಸೂರ್ವರೆಗೂ ಈ ಪ್ರಾಜೆಕ್ಟ್ ನ ಡೆವಲಪ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರ ಪರಿಣಾಮ ಬೆಂಗಳೂರಿನ ಒಳಗೆ ಕೋರ್ ಪಾಯಿಂಟ್ ಗಳ ಬರ್ಡನ್ ಕಮ್ಮಿ ಆಗುತ್ತೆ. ಇನ್ನು ಮುಂದೆ ಬೆಂಗಳೂರು ಮಾತ್ರ ಐಟಿ ಸಿಟಿ ಆಗಿರೋದಿಲ್ಲ. ಬೆಂಗಳೂರು, ಬಿಡದಿ, ರಾಮನಗರ, ಮೈಸೂರು ಈ ಇಡೀ ಸ್ಟ್ರೆಚ್ ಮಾಡರ್ನ್ ಎಕನಾಮಿಕ್ ಹಬ್ ಆಗಿ ಡೆವಲಪ್ ಆಗುತ್ತೆ. ಜೊತೆಗೆ ನಾರ್ಮಲ್ ಆಗಿ ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ ಕೂಡ ಇವರ ಪ್ಲಾನ್ ಆಗಿದೆ. ಈ ಸ್ಮಾರ್ಟ್ ಸಿಟಿಯಿಂದ ಕರ್ನಾಟಕದ ಯೂತ್ಸ್ ಗೆ, ಅದರಲ್ಲೂ ಕೂಡ ಟೆಕ್, ಎಐ, ಹಾರ್ಡ್ವೇರ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ ಅಲ್ಲಿ ಲಕ್ಷಾಂತರ ಹೊಸ ಆಪರ್ಚುನಿಟೀಸ್ ಕೂಡ ಡೆವಲಪ್ ಆಗುತ್ತೆ ಅಂತ ಗವರ್ಮೆಂಟ್ ಹೇಳ್ತಿದೆ. ಆದ್ರೆ ಈ ಯೋಜನೆಗೆ ವಿರೋಧ ಕೂಡ ಇದೆ. ಓಕೆ ಫ್ರೆಂಡ್ಸ್, ಸ್ಟೇಟ್ ಗವರ್ಮೆಂಟ್ ಏನೋ ನಾವು ಉದ್ಧಾರ ಆಗ್ಬೇಕು, ನಾವು ಎಐ ಫೀಲ್ಡ್ ಅಲ್ಲಿ ನುಗ್ಬೇಕು ಅಂತ ಇದೆಲ್ಲ ಪ್ಲಾನ್ ಮಾಡ್ತಿದೆ. ಆದ್ರೆ ಆ ಜಾಗದ ರೈತರು ಇದಕ್ಕೆಲ್ಲ ಒಪ್ಕೊಳ್ತಿಲ್ಲ. ಎಸ್, ವಿರೋಧ ಇದೆ ಈ ಸ್ಮಾರ್ಟ್ ಸಿಟಿ ಕಟ್ಟೋದಕ್ಕೆ. ಈ ಹತ್ತತ್ರ 7500 ಎಕರೆ ಜಾಗ ಇದೆಯಲ್ಲ, ಇದು ಬಂಜರು ಭೂಮಿ ಅಲ್ಲ, ಇದು ಅತ್ಯಂತ ಫಲವತ್ತಾದ ಫಾರ್ಮಿಂಗ್ ಲ್ಯಾಂಡ್. ಈ ಹಳ್ಳಿಗಳಲ್ಲಿ ಬರೋಬ್ಬರಿ 50,000 ಹಸುಗಳಿದೆ. ದಿನಕ್ಕೆ ಸುಮಾರು 6.5 ಲಕ್ಷ ಲೀಟರ್ ಹಾಲನ್ನ KMF ಗೆ ಸಪ್ಲೈ ಮಾಡ್ತಾರೆ. ಇನ್ನು ರೇಷ್ಮೆ ಕಲ್ಟಿವೇಶನ್ ಇಂದ ಇಲ್ಲಿ 32 ಕೋಟಿಯ ಬಿಸ್ನೆಸ್ ನಡೆಯುತ್ತೆ. ಕೊಕೊನಟ್ ಇಂದ 70 ಕೋಟಿ, ಬೇಬಿ ಕಾರ್ನ್ ಇಂದ 60 ಕೋಟಿ, ಹಾಗೆ ಡೈರಿಯಿಂದ 25 ಕೋಟಿಗಿನ್ನ ಹೆಚ್ಚು ಜನರೇಟ್ ಮಾಡ್ತಾರೆ. ಇಲ್ಲಿ ಗವರ್ಮೆಂಟ್ ಜಾಗ ತಗೊಂಡು ಸಿಟಿ ಕಟ್ಟಿದ್ರೆ ನಾವೇನ್ ಮಾಡೋಣ? ಪರಿಹಾರ ಅಂತ ಸ್ವಲ್ಪ ಕೊಡ್ತೀರಿ ಅಂಡ್ ಆ ಜಮೀನೆಲ್ಲ ಹೊರಟೋಗಿ ದುಡ್ಡು ಖಾಲಿ ಆದ್ರೆ ನಾವೆಲ್ಲ ಬೀದಿಗೆ ಬೀಳ್ತೀವಲ್ಲ ಅನ್ನೋ ಪ್ರಶ್ನೆನ ಎಲ್ಲಾ ಡೆವಲಪ್ಮೆಂಟ್ ಅಲ್ಲೂ ಹೇಗೆ ಕೇಳ್ತಾರೋ ಫಾರ್ಮರ್ಸ್ ಇಲ್ಲೂ ಕೂಡ ಹಾಗೆ ಕೇಳ್ತಿದ್ದಾರೆ. ಬೈರಮಂಗಲ ಮತ್ತು ಕುಂಚುಗಾರಹಳ್ಳಿಯ ರೈತರು ಒಂದು ಕಮಿಟಿ ಕೂಡ ಡೆವಲಪ್ ಮಾಡಿದ್ದಾರೆ. ರೈತರು ಅದರ ಅಡಿಯಲ್ಲಿ ಹೋರಾಟ ಕೂಡ ಮಾಡ್ತಿದ್ದಾರೆ. ಹೋಗ್ರಿ, ನಾರ್ತ್ ಕರ್ನಾಟಕದಲ್ಲಿ ಮಾಡ್ರಿ, ಡ್ರೈ ಲ್ಯಾಂಡ್ ಅಲ್ಲಿ ಇಲ್ಲಿಗೆ ಬಂದು ನಮ್ಗೆ ಯಾಕೆ ಹಿಂಸೆ ಕೊಡ್ತಿದ್ದೀರಾ ಅಂತ ರೈತರು ಕೇಳ್ತಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಂದ್ರೆ ಇದು ಹೊಸ ಟಾಪಿಕ್ ಅಲ್ಲ, ತುಂಬಾ ಹಿಂದೆಯಿಂದಾನೇ ಇದನ್ನ ಮಾಡ್ಬೇಕು ಅಂತ ಇಲ್ಲಿವರೆಗೂ ತಂದಿದ್ದಾರೆ. 2006ರಲ್ಲಿ HD ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ್ಲೂ ಕೂಡ ಇದೇ ಬಿಡದಿಯಲ್ಲಿ 24,000 ಕೋಟಿ ಖರ್ಚು ಮಾಡಿ ಟೌನ್ಶಿಪ್ ಕಟ್ಟಕ್ಕೆ ಅವಾಗ್ಲೇ ಪ್ಲಾನ್ ಮಾಡಿದ್ರು. 2007ರಲ್ಲಿ ಪರ್ಮಿಷನ್ ಕೂಡ ಕೊಟ್ಟಾಗಿತ್ತು. ಆದ್ರೆ ಅವಾಗ್ಲೂ ಇದೇ ರೀತಿ ವಿರೋಧಗಳು ಸಿಕ್ಕಿದ ಕಾರಣದಿಂದ 2009ರಲ್ಲಿ ಕ್ಯಾನ್ಸಲ್ ಆಗುತ್ತೆ. ಆದ್ರೆ ಈಗ DK ಶಿವಕುಮಾರ್ ಅವರು ಅವರ ಕೈಯಲ್ಲಿ ಆಗ್ಲಿಲ್ಲ, ಇದನ್ನ ನಾನ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ರಾಮನಗರ DK ಬ್ರದರ್ಸ್ ನ ಭದ್ರಕೋಟೆ. ಇಲ್ಲಿ ಸ್ಮಾರ್ಟ್ ಸಿಟಿ ತಂದ್ರೆ ಇವರಿಗೂ ಕೂಡ ದೊಡ್ಡ ಹೆಸರು ಬರುತ್ತೆ ಅಂತ DK ಶಿವಕುಮಾರ್ ಲೆಕ್ಕಾಚಾರ. ಆದ್ರೆ ಇಲ್ಲಿ ಮಜಾ ಏನಂದ್ರೆ ಅವತ್ತು ಇದ್ರ ಬಗ್ಗೆನೇ ಪ್ಲಾನ್ ಮಾಡಿದ್ದ ಕುಮಾರಸ್ವಾಮಿ ಇವತ್ತು ವಿರೋಧ ಮಾಡ್ತಿದ್ದಾರೆ. ನಾನು ರೈತರ ಪರ, 1 ಇಂಚ್ ಭೂಮಿನೂ ನಾನು ಕೊಡಕ್ಕೆ ಒಪ್ಪಲ್ಲ ಅಂತ ಇದ್ದಾರೆ ಕುಮಾರಸ್ವಾಮಿ. ಆದ್ರೆ DK ಶಿವಕುಮಾರ್ ಕೂಡ ನಾನು ಈ ಪ್ರಾಜೆಕ್ಟ್ ನ ನಿಲ್ಸಲ್ಲ, 70% ರೈತರು ಭೂಮಿ ಕೊಡಕ್ಕೆ ರೆಡಿ ಇದ್ದಾರೆ ಅಂಡ್ ಪರಿಹಾರ ಸಿಗುತ್ತೆ ಇದಕ್ಕೆ. ಕುಮಾರಸ್ವಾಮಿ ಅವ್ರ ಜಾಗ ಕೂಡ ಇದೇ ಏರಿಯಾದಲ್ಲಿದೆ ಅಂಡ್ ಅವರಿಗೂ ಕೂಡ ಎಕರೆಗೆ 2.5 ಕೋಟಿ ಕೊಡ್ತೀವಿ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಈ 2.5 ಕೋಟಿ ಜೊತೆ ಗೌರ್ಮೆಂಟ್ ರೈತರಿಗೆ ಇನ್ನೇನೇನ್ ಆಫರ್ಸ್ ಕೊಟ್ಟಿದೆ ನೋಡೋಣ ಬನ್ನಿ. ನಿಮಗೆ ದುಡ್ಡು ಬೇಕಾ, ಸೈಟ್ ಬೇಕಾ ಅಥವಾ ಪೆನ್ಷನ್ ಬೇಕಾ, ಈ ರೀತಿಯ ಎಲ್ಲಾ ಆಫರ್ಸ್ ಗಳನ್ನ ಗವರ್ಮೆಂಟ್ ರೈತರಿಗೆ ಕೊಟ್ಟಿದ್ದಾರೆ. ಲ್ಯಾಂಡ್ ಫಾರ್ ಲ್ಯಾಂಡ್ 50-50 ಮಾಡೆಲ್ ಕೂಡ ಇದೆ. ನೀವು ಜಮೀನ್ ಕೊಟ್ರೆ ಆ ಜಾಗನ ಡೆವಲಪ್ ಮಾಡಿದ್ಮೇಲೆ ಅದರ ಅರ್ಧದಷ್ಟು ಅಂದ್ರೆ ಪ್ರತಿ ಎಕರೆಗೆ ಸುಮಾರು 6,900 ಸ್ಕ್ವೇರ್ ಫೀಟ್ ಅಷ್ಟು ಡೆವಲಪ್ಡ್ ಸೈಟ್ ಗಳನ್ನ ರೈತರಿಗೆ ವಾಪಸ್ ಕೊಡ್ಲಾಗುತ್ತೆ ಫ್ಯೂಚರ್ ನಲ್ಲಿ. ಈ ಸೈಟ್ ಗಳ ಬೆಲೆ ಇವಾಗ್ಲಿಗಿನ್ನ 10 ಪಟ್ಟು ಇನ್ಕ್ರೀಸ್ ಆಗಿರುತ್ತೆ ಅಂತ ಗವರ್ಮೆಂಟ್ ಹೇಳುತ್ತೆ. ಹಾಗೆ ಸೈಟ್ ಬೇಡ, ದುಡ್ಡು ಬೇಕು ಅನ್ನೋರಿಗೂ ಕೂಡ ಜಮೀನಿಗೆ ತಕ್ಕ ಹಾಗೆ 1.5 ರಿಂದ 2.5 ಕೋಟಿವರೆಗೂ ಡೈರೆಕ್ಟ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ದುಡ್ಡು ಕೊಡ್ತೀವಿ ಅಂತಾನು ಹೇಳಿದ್ದಾರೆ. ಆದ್ರೆ ಇಲ್ಲಿ ರೈತರು ಡಬಲ್ ಕೇಳ್ತಿದ್ದಾರೆ, 5 ರಿಂದ 6 ಕೋಟಿ ಕೊಡಿ ಅಂತ. ಇದ್ರ ಮಧ್ಯೆ HD ಕುಮಾರಸ್ವಾಮಿ ಅವರು 10 ರಿಂದ 15 ಕೋಟಿ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಹೀಗಿದೆ ಬಿಡದಿಯ ಪ್ರೆಸೆಂಟ್ ಸಿಚುವೇಶನ್ ಇವತ್ತಿಗೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಫ್ರೆಂಡ್ಸ್? ಇದು ನಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ? ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ನಲ್ಲಿ ಮರೆಯದೆ ತಿಳಿಸಿ. ಹಾಗೆ ನಾವಿನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.